ನಮಸ್ಕಾರ. ನೋಡಿ, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಸನಾತನ ಅಂತ ಏಕೆ ಕರಿತೀವಿ ಅನ್ನೋದನ್ನ ಒಂದು ಕಾಲದಲ್ಲಿ ಮುಂದೆ ಚರ್ಚೆ ಮಾಡೋಣ. ಸದ್ಯದಲ್ಲಿ ಭಾರತೀಯ ಸನಾತನ ವಾಂಗ್ಮಯದಲ್ಲಿ ಅನೇಕ ವೇದ, ಉಪನಿಷತ್ತು, ಪುರಾಣ ಮುಂತಾದ ಅಪಾರವಾದ ಸಾಹಿತ್ಯಗಳ ಸೃಷ್ಟಿಯಾಗಿವೆ. ಇವೆಲ್ಲವೂ ಸಂಸ್ಕೃತ ಭಾಷೆಯಲ್ಲಿ ನಾಗರಿ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ. ಆದರೆ ಇದನ್ನು ನಾವು ಶಿಷ್ಟ ಸಾಹಿತ್ಯ ಅಂತ ಕರಿತೀವಿ. ಈ ಶಿಷ್ಟ ಸಾಹಿತ್ಯದ ಜೊತೆಗೆ ಮಧ್ಯದಲ್ಲಿ ಒಂದು ಗೆರೆ ಹಾಕಿದ್ರೆ ಇನ್ನೊಂದು ವಿಭಾಗ ಇದೆ, ಅದು ಜನಪದೀಯ ವಿಭಾಗ. ಜನಪದೀಯ ವಿಭಾಗ ಅಂದ್ರೆ ನಮ್ಮ ಪ್ರಾರಂಭಿಕ ಮನುಷ್ಯರು, ಅಂದ್ರೆ ಭಾರತೀಯ ಸನಾತನ ಭಾರತೀಯ ಜನರು ತಮ್ಮ ಬದುಕಿನಲ್ಲಿ ತಮ್ಮದೇ ಆದ ವಿಚಾರಗಳನ್ನು ಕಂಡುಕೊಂಡು ಅದಕ್ಕೆ ತಮ್ಮದೇ ಆದ ಒಂದು ರೀತಿ ನೀತಿಗಳನ್ನು ಹೇಳಿಕೊಂಡು ಯಾವುದೇ ಅಕ್ಷರವೂ ಇಲ್ಲದೆ ಶಾಸ್ತ್ರವೂ ಇಲ್ಲದೆ ತಮ್ಮ ಮಟ್ಟಿಗೆ ಒಬ್ಬರಿಂದ ಒಬ್ಬರಿಗೆ ಮೌಖಿಕವಾಗಿ ಹರಡಿರತಕ್ಕಂತಹ, ಇವತ್ತಿಗೂ ಮುಂದುವರೆದು ಬಂದಿರತಕ್ಕಂತಹ ಒಂದು ಜ್ಞಾನ ವಾಹಿನಿಯನ್ನ ನಾವು ಜನಪದ ಸಾಹಿತ್ಯ, ಜನಪದ ವಾಂಗ್ಮಯ ಅಂತ ಕರಿತೀವಿ. ಆ ನಂತರ ಅಕ್ಷರಗಳನ್ನು ಕಲಿತು ಸಂಸ್ಕೃತ ಭಾಷೆಯನ್ನ ರೂಪುಗೊಳಿಸಿ ವ್ಯಾಕರಣ ಸಹಿತವಾದ ಒಂದು ಛಂದೋಬದ್ಧವಾದ ರೀತಿಯಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯವನ್ನ ಶಿಷ್ಟ ಸಾಹಿತ್ಯ ಅಂತ ಕರಿತೀವಿ. ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನ ಮಧ್ಯದಲ್ಲಿ ಒಂದು ಗೆರೆ ಹಾಕಿದ್ರೆ ಒಂದು ಕಡೆ ಪ್ರಾರಂಭಿಕ ಜನಪದ ಸಾಹಿತ್ಯ, ಇನ್ನೊಂದು ನಂತರದ ಶಿಷ್ಟ ಸಾಹಿತ್ಯ. ಈಗ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಇದುವರೆಗೂ ಒಂದೆರಡು ಈ ನಮ್ಮ ಚರ್ಚೆಯಲ್ಲಿ, ಚಿಂತನೆಯಲ್ಲಿ ಈ ಒಂದು ಶಿಷ್ಟ ಸಂಸ್ಕೃತಿ ವಿಚಾರವನ್ನು ಮಾತಾಡಿದ್ದೀವಿ. ಈಗ ಜನಪದೀಯ ಸಂಸ್ಕೃತಿಗೆ ವಿಚಾರವನ್ನು ಮಾತಾಡ್ಲಿಕ್ಕೆ ಬರೋಣ. ಹಾಗೆ ನೋಡಿದ್ರೆ ಆತ್ಮೀಯರೇ, ಈ ಶಿಷ್ಟ ಸಂಸ್ಕೃತಿಗೆ ತಳಹದಿಯೇ ಜನಪದೀಯ ಸಂಸ್ಕೃತಿ. ಈ ಶಿಷ್ಟ ಸಂಸ್ಕೃತಿಯನ್ನ ಸಂಸ್ಕೃತ ಅಂತ ಕರೀತಾರೆ. ಸಂಸ್ಕೃತಿ ಅಂದ್ರೆ ಸಮ್ಯಕ್ ಕೃತಂ ಸಂಸ್ಕೃತಂ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಮ ಪ್ರಾಕೃತಿಕವಾಗಿದ್ದಂತಹ ಒಂದು ಜೀವನವನ್ನ ಸಮರ್ಪಕಗೊಳಿಸಿ ಹಸನಾದ ರೀತಿಯಲ್ಲಿ ನಡೆಸಿರ್ತಕ್ಕಂತಹ ಒಂದು ರೂಪವನ್ನ ಸಂಸ್ಕೃತ ಅಂತ ಕರಿತೀವಿ. ಈ ಸಂಸ್ಕೃತ ಅಂತಕ್ಕಂಥದ್ದು ಒಂದು ಭಾಷೆಗಾಗ್ಲಿ ಅಥವಾ ಒಂದು ಪ್ರದೇಶಕ್ಕಾಗ್ಲಿ ಅಲ್ಲ. ಕನ್ನಡವನ್ನು ಮುಂಚೆ ಮಾತಾಡ್ತಿದ್ದಂತಹ ಜನಪದೀಯ ಶೈಲಿಯಿಂದ ಛಂದೋಬದ್ಧವಾದ ವ್ಯಾಕರಣಬದ್ಧವಾದ ಪಂಪ ರನ್ನರ ಕನ್ನಡ ಬಂತಲ್ಲ, ಅದನ್ನ ಸಂಸ್ಕೃತ ಕನ್ನಡ ಅಂತ ಕೂಡ ಕರಿಬಹುದು. ಹಾಗಾಗಿ ಎಲ್ಲ ಭಾಷೆಗಳು ಒಂದು ಕಾಲದಲ್ಲಿ ಪ್ರಕೃತಿ ಸಹಜವಾಗಿರ್ತಕ್ಕಂತಹ ಮಾತಿನಲ್ಲಿತ್ತು. ನಾವು ಒಯ್ತೀವಿ ಕಣೋ, ನಾವು ಬತ್ತೀವಿ ಕಣೋ ಅಂತ ಹಳ್ಳಿಯವರು ಇವತ್ತಿಗೂ ಮಾತಾಡ್ತಾರೆ. ಆದ್ರೆ ಅವರು ಶಾಲೆಯಲ್ಲಿ ಬಂದು ವಿದ್ಯೆಯನ್ನು ಕಲಿತ ಮೇಲೆ ನಾನು ಹೋಗ್ತೀನಿ ಬರ್ತೀನಿ ಅಂತ ಮಾತಾಡ್ತಾರೆ. ಹೀಗೆ ಅದು ಒಂದು ಭಾಷೆ, ಅದಕ್ಕೂ ಒಂದು ಗೌರವ ಇದೆ. ಆ ಸ್ಥಿತಿಯಲ್ಲೇ ನಮ್ಮ ಶಿಷ್ಟ ಸಂಸ್ಕೃತಿ ಮುಂಚೆ ಇತ್ತು. ಇದರ ಮೂಲಕ ವಿಕಾಸವಾಗಿ ಇವತ್ತಿನ ಜನಪದೀಯ ಸಂಸ್ಕೃತಿಯ ಮೂಲಕ ಶಿಷ್ಟ ಸಂಸ್ಕೃತಿಯನ್ನು ತಲುಪಿದ್ದೀವಿ. ಇರಲಿ, ಸದ್ಯಕ್ಕೆ ನಾನು ಯೋಚನೆ ಮಾಡ್ತಕ್ಕಂಥದ್ದು, ನಮ್ಮ ಜನಪದರ ಕಾಲದಲ್ಲಿ ಭಗವಂತನ ಕಲ್ಪನೆ ಇರಲಿಲ್ವೇ, ಅಥವಾ ಈ ಪ್ರಕೃತಿಯ ವೈಚಿತ್ರ್ಯಗಳನ್ನು ನೋಡಿ ಅದ್ಭುತವಾದ ಯೋಚನೆಗಳನ್ನು ಅವರು ಮಾಡ್ತಿರ್ಲಿಲ್ವೇ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಅವತ್ತಿನ ಜನರೂ ಸಹ ಇವತ್ತಿಗೂ ಸಹ ವಿದ್ಯೆಯನ್ನು ಕಲ್ತಿರಬಹುದು, ಕಲಿದೇ ಇರಬಹುದು. ಆದರೂ ಸಹ ಅವರು ಈ ಪ್ರಪಂಚದ ಕುತೂಹಲಗಳನ್ನು ಕಂಡು ತಮ್ಮದೇ ಆದ ವಿಚಾರಧಾರೆಯನ್ನು ಪ್ರಸ್ತುತಪಡಿಸ್ತಾ ಇರ್ತಾರೆ. ನಾವು ಜನಪದ ಸಾಹಿತ್ಯವೇ ಒಂದು ಲೋಕ, ಅದೇ ಒಂದು ಪ್ರತ್ಯೇಕವಾದ ಲೋಕ, ಮುಗ್ಧ ಲೋಕ. ಆ ಲೋಕದಲ್ಲಿ ನಾವು ಪ್ರವೇಶ ಮಾಡೋದಿಲ್ಲ. ಶಿಷ್ಟರು ಅಂದ್ರೆ ಈ ಒಂದು ರೀತಿಯ ಅಧ್ಯಯನವನ್ನು ನಡೆಸಿರ್ತಕ್ಕಂಥವರು ಜನಪದಕ್ಕೆ ಹೋಗೋದಿಲ್ಲ. ಆದ್ರಿಂದ ಜನಪದದಲ್ಲಿಯೇ ಹುಟ್ಟಿ ಬೆಳೆದ ನಾನು ನಿಜ ಹೇಳಬೇಕಂದ್ರೆ ಮೈಸೂರಿನ ಒಂಟಿಕೊಪ್ಪಲು ಅನ್ನುವ ಒಂದು ಜನಪದೀಯ ಕೊಪ್ಪಲಿನ ಬಡಾವಣೆಯಲ್ಲಿ ಹುಟ್ಟಿ ಬೆಳೆದವನು. ನನಗೆ ಜನಪದೀಯ ಮಾತುಗಳು, ಜನಪದೀಯ ಗಾದೆಗಳು, ಜನಪದೀಯ ಚಿಂತನೆಗಳು ಹಾಸುಹೊಕ್ಕಾಗಿ ಪರಿಚಯವಾಗ್ಬಿಟ್ಟಿದೆ. ಮನೆ ಒಳಗಡೆ ಸಂಸ್ಕೃತ ಶಿಷ್ಟ ಜೀವನ, ಹೊರಗಡೆ ಜನಪದೀಯ ಜೀವನ, ಈ ಒಂದು ಸಮ್ಮಿಶ್ರಣ ಸಂಗಮದ ಬದುಕು ನನ್ನ ಬಾಲ್ಯದಲ್ಲಿ ಆಗಿದ್ರಿಂದ ನನ್ನ ಮೇಲೆ ಅದು ಬಹಳ ಪರಿಣಾಮ ಬೀರಿದೆ ಅಂತ ಕೂಡ ಹೇಳ್ಬೋದು. ಅದರಿಂದ ಆ ಜನಪದೀಯರು ಅಂದ್ರೆ ನಮ್ಮ ಒಂಟಿಕೊಪ್ಪಲಿನ ರೈತಾಪಿ ಜನಗಳು ಮಾತಾಡ್ತಿದ್ದಂತಹ ಅನೇಕ ವಿಚಾರಗಳು ನನ್ನ ಮನಸ್ಸಲ್ಲಿ ಉಳಿವೆ. ಅದನ್ನು ಮುಂದೆ ಚಿಂತನೆ ಮಾಡೋಣ. ಸದ್ಯಕ್ಕೆ ಒಂದನ್ನು ವಿಚಾರ ಹೇಳ್ತೀನಿ. ಅವರ ದೃಷ್ಟಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಈ ದೇವರು ಯಾಕಲ ಕಾಣಿಕಿಲ್ಲ? ನಮ್ಗೆ ದೇವರು ದೇವರು ಅಂತ ಅಂತೀವಿ, ಆದ್ರೆ ಅವನು ಎಲ್ಲವನೇ, ಅವನು ನಮ್ ಕಾಣಿಕೆ ಇಲ್ವಲ್ಲ, ನಿಜವಾಗ್ಲೂ ಇದ್ದಾನ ಅಂತ ಒಬ್ರು ಪ್ರಶ್ನೆ ಮಾಡ್ತಾರೆ. ಆಗ ತಾತ ಏನೋ ಒಂದು ಕೆಲಸ ಮಾಡ್ತಾ ಮಾಡ್ತಾ ಹೇಳ್ತಾನೆ, ಮಗ, ದೇವರು ಅವನೇ ಕಣಪ್ಪ, ಆದ್ರೆ ಅವನು ನಮ್ಮ ಕಣ್ಣಿಗೆ ಕಾಣಿಕಿಲ್ಲ, ಅವನು ಎಲ್ಲೋ ಬರೆಯಾಗವನೇ, ಆದ್ರಿಂದ ದೇವ್ರು ಇಲ್ಲ ಅನ್ನೋ ಕಾಯ್ಕಿಲ್ಲ, ದೇವ್ರು ಅವನೇ ಕಾಣ್ಲ ಅಂತ ಮೊಮ್ಮಗನಿಗೆ ಹೇಳ್ತಾನೆ. ಆಗ ಮೊಮ್ಮಗ, ತಾತ ಅದ್ ಸರಿ, ಅವನ್ಯಾಕೆ ಕಾಣಿಕಿಲ್ಲ? ಈಗ ನೀನ್ ನನಗೆ ಕಾಣಿಸ್ತಾ ಇಲ್ವಾ, ಹಂಗೆ ಅವನು ಕಾಣಿಸ್ಬೇಕಾಗಿತ್ತಲ್ವಾ, ಅವನ್ಯಾಕೆ ಕಾಣಿಕಿಲ್ಲ ಅಂತ ಪ್ರಶ್ನೆ ಮಾಡುತ್ತೆ. ಇವತ್ತಿನ ಪ್ರಶ್ನೆ ಮೊಮ್ಮಗ. ಆಗ ತಾತ ಹೇಳ್ತಾನೆ, ನೋಡ್ಲಾ ಮಗ, ದೇವ್ರಿಗೆ ಯಾಕೆ ಕಾಣಿಕಿಲ್ಲ ಅನ್ನೋದು ಕೂಡ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಅದನ್ನೇ ನಾನು ನಿನಗೆ ಹೇಳ್ತೀನಿ, ಕೇಳಿಸ್ಕೊ. ನೋಡ್ ಮಗ, ಒಂದಪ್ಪ ಶಿವ ಪಾರ್ವತಿಯವರು ತಮ್ಮ ಕೈಲಾಸದಲ್ಲಿ ಕುಂತ್ಕೊಂಡು ಪಗಡೆ ಆಟ ಆಡ್ತಾ ಇದ್ರಂತೆ. ಆ ಪಗಡೆ ಆಟ ಆಡುವಾಗ ಶಿವ ಗೆಲ್ಲೋದು, ಪಾರ್ವತಿ ಗೆಲ್ಲೋದು, ಹಿಂಗೆ ಏನೇನೋ ನಡೀತಾ ಇತ್ತು. ಒಂದ್ಸಲ ಆ ಆಟದ ಮಧ್ಯದಲ್ಲಿ ಪಾರ್ವತಿ ಕೇಳಿದಂತೆ,
ಎಲ್ಲ ಶಿವನೇ, ನನಗೆ ಒಂದು ಯೋಚನೆ ಗೊತ್ತಾಯ್ತೆ. ಈಗ ನಾವು ಭೂಲೋಕ ಸೃಷ್ಟಿ ಮಾಡಿದೀವಲ್ಲ, ಈ ಭೂಲೋಕದಲ್ಲಿ ಜನಗಳು ಅವರಲ್ಲ, ಅವರೆಲ್ಲ ದೇವ್ರೇ ದೇವ್ರೇ, ಶಿವ ಶಿವ, ಪಾರ್ವತಿ ಪಾರ್ವತಿ ಅಂತ ಪೂಜೆ ಮಾಡ್ತಾವ್ರೆ. ಅವ್ರಿಗೆ ನಮ್ಮನ್ನು ನೋಡಬೇಕು ಅಂತಾನೂ ಆಸೆ, ನಮ್ಮನ್ನು ನೋಡಬೇಕು ಅಂತ ಅನೇಕರು ತಪಸ್ ಮಾಡ್ತಾವ್ರೆ. ನಾವು ಹೋಗಿ ಪಾಪ ನಮ್ಮ ಮಕ್ಕಳ ಮೇಲೆ ಅವ್ರಿಗೆ ಕಾಣಿಸ್ಕೊಂಡ್ಬಿಡೋಣ ಕಣಪ್ಪ. ಅವ್ರಿಗೆ ಕಾಣಿಸ್ಕೊಂಡ್ಬಿಟ್ರೆ ನೋಡಿ, ನಾನು ಜನಪದೀಯ ಭಾಷೆಯಲ್ಲಿ ಅವ್ರ ಮಾತನ್ನು ಹೇಳ್ತಾ ಇದ್ದೀನಿ. ನಾವು ಹೋಗಿ ಈ ಜನಪದೀಯ ಜೀವನಕ್ಕೆ, ಮುಗ್ಧರಿಗೆ, ಮಾನವರಿಗೆ ದರ್ಶನವನ್ನು ಕೊಡೋಣ, ನಾವು ಅವರ ಮುಂದೆ ಕಾಣಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಆಯಿತು ಪಾರ್ವತಿ, ಹಾಗೆ ಆಗಲಿ, ಹೋಗೋಣ ಅಂತ ಹೇಳಿ ಶಿವ ಕೂಡ ಅದಕ್ಕೆ ಒಪ್ಕೊಂಡು ಶಿವ ಪಾರ್ವತಿಯರು ಅವರ ವೃಷಭ ವಾಹನದ ಮೇಲೆ, ಅಂದರೆ ನಂದಿಯ ಮೇಲೆ ಕುಳಿತು ಜೊತೆಯಾಗಿ ಮೇಲಿಂದ ಕೆಳಗೆ ಬರ್ತಾರೆ. ಕೆಳಕ್ಕೆ ಬರುವಾಗ ಇನ್ನೊಂದು ಸುಮಾರು 100 ಮೈಲಿ ದೂರ ಇದೆ ಭೂಲೋಕ ಅನ್ನುವಾಗಲೇ ಅವರು ಆಗಸದಿಂದ ನೋಡ್ತಾರೆ. ಶಿವನಿಗೆ ಅಚ್ಚರಿ ಆಗತ್ತೆ. ಪಾರ್ವತಿ ಅಲ್ಲಿ ನೋಡು ಅಂತ ಹೇಳ್ತಾನೆ. ಏನು ಅಂತ ನೋಡಿದಾಗ ಭೂಲೋಕದ ಜನರೆಲ್ಲ ನಮ್ಮನ್ನ ಅವರವರದೇ ಆದ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು, ಒಬ್ಬರು ಶಿವ ಅಂತಾನೋ, ಒಬ್ಬರು ವಿಷ್ಣು ಅಂತಾನೋ, ಒಬ್ಬರು ಬ್ರಹ್ಮ ಅಂತಾನೋ, ಒಬ್ಬರು ದೇವಿ ಅಂತಾನೋ, ಒಬ್ಬರು ಷಣ್ಮುಖ ಅಂತಾನೋ, ಏನೇನೋ ರೀತಿಯಲ್ಲಿ ನಾವು ಇರುವುದು ಬೇರೆ ಆಕಾರ. ನಮ್ಮ ಆಕಾರವನ್ನು ಅವರು ತಮ್ಮ ತಮ್ಮದೇ ಆದ ಆಕಾರಗಳಲ್ಲಿ ನಿರೂಪಿಸ್ಕೊಂಡ್ಬಿಟ್ಟು ದೇವಸ್ಥಾನದಲ್ಲಿ ವಿಗ್ರಹಗಳನ್ನು ಸ್ಥಾಪಿಸ್ಬಿಟ್ಟು ಪೂಜೆ ಮಾಡಿಕೊಂಡು ಭಜನೆ ಮಾಡಿಕೊಂಡು ಸಂತೋಷವಾಗಿ ಅವನನ್ನೇ ದೇವರು ಅಂದ್ಕೊಂಡಿದ್ದಾರೆ. ಆದರೆ ನಾವಿರುವ ರೀತಿಯಲ್ಲಿ ಆ ವಿಗ್ರಹಗಳಿಲ್ಲ. ಏನು ಮಾಡೋದು ಈಗ ಅಂದಾಗ ಪಾರ್ವತಿ ಹೇಳ್ತಾಳೆ, ನಿಜ, ನಿನ್ನ ಅನುಮಾನ ಸರಿಯಾಗಿದೆ ಪರಮೇಶ್ವರ. ಈಗ ಮಕ್ಕಳೆಲ್ಲರೂ ಯಾವುದೋ ಒಂದು ರೂಪವನ್ನ ದೇವರು ಅಂತ ಕಂಡುಕೊಂಡು ಆರಾಧಿಸಿ ಆನಂದ ಪಡಿತಾ ಇದ್ದಾರೆ. ಈಗ ನಾವು ಹೋಗಿ ನೀವು ಮಾಡ್ತಿರೋದು ದೇವರಲ್ಲಪ್ಪ, ನಮ್ಮ ರೂಪ ಹೀಗಿದೆ ಅಂತ ನಮ್ಮ ನಿಜವಾದ ರೂಪವನ್ನು ಅವ್ರ ಮುಂದೆ ತೋರಿಸಿಬಿಟ್ರೆ ನಮ್ಮ ಮಕ್ಕಳಿಗೆ ನಿರಾಶೆ ಆಗಿಬಿಡುತ್ತೆ. ಆದ್ರಿಂದ ಬೇಡ ಬೇಡ, ನಾವು ಹೋಗೋದೇ ಬೇಡ. ನಾವು ಹೋಗೋದ್ರಿಂದ ಅವರಿಗೆ ಸಂತೃಪ್ತಿಗಿಂತ ಹೆಚ್ಚಾಗಿ ನಿರಾಶೆ ಆಗುತ್ತೆ. ಇಷ್ಟು ವರ್ಷ ನಾವು ಯಾವುದನ್ನು ಪೂಜೆ ಮಾಡ್ತಿದ್ವೋ ಅದು ಅಲ್ವೇ ಅಲ್ವಲ್ಲ, ಎಂಥ ಕೆಲಸ ಆಯಿತು ಅಂತ ಅನ್ನೋ ರೀತಿ ನಿರಾಶೆ ಆಗುತ್ತೆ. ಆದ್ರಿಂದ ನಾವು ಜನಗಳ ಮುಂದೆ ಭೂಲೋಕಕ್ಕೆ ಹೋಗಿ ನಿಜ ರೂಪದಲ್ಲಿ ಕಾಣಿಸಿಕೊಳ್ಳುವುದೇ ಬೇಡ. ಅದಕ್ಕೆ ನಾವು ಮರೆಯಲ್ಲಿ ಇದ್ದು ಬಿಡೋಣ. ಅವರು ಯಾವ್ಯಾವ ರೂಪದಲ್ಲಿ ಆರಾಧನೆ ಮಾಡ್ತಿದ್ದಾರೋ ಅವರು ಅದರಲ್ಲೇ ಆನಂದವನ್ನು ಪಡೀಲಿ ಅಂತ ಹೇಳಿ ಮಗ ಶಿವ ಪಾರ್ವತಿ ಇಬ್ರು ವಾಪಸ್ ಹೊಂಟೋದ್ರಂತೆ. ಅದಕ್ಕೆ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಕಣ್ಮಗ. ಈಗ ನಾವು ಯಾವುದನ್ನು ಪೂಜೆ ಮಾಡ್ತಿದ್ದೀವೋ ಅದೇ ನಿಜವಾದ ರೂಪ ಅಂತ ನಾವು ತಿಳ್ಕೊಂಡು ಪೂಜೆ ಮಾಡಬೇಕು ಮಗ ಅಂತ ಹೇಳಿದಾಗ ಆ ಮಗುವಿನ ಕುತೂಹಲದ ಪ್ರಶ್ನೆಗೆ ಒಂದು ಉತ್ತರವನ್ನು ಸಿಕ್ಕಿ ಅದಕ್ಕೆ ಒಂದು ಸಮಾಧಾನ ದೊರೆಯುತ್ತೆ. ನೋಡಿ, ಇದು ಎಷ್ಟು ನಿಜವೋ, ಎಷ್ಟು ಸುಳ್ಳೋ, ಎಷ್ಟು ಕಲ್ಪನೆಯೋ ನಮಗೆ ಬೇಕಿಲ್ಲ. ಆದರೆ ಮುಗ್ಧರಾದ ಜನಪದೀಯ ಜನರು ಇಂತಹ ಪರಮಾತ್ಮ ಕಾಣಿಸದೇ ಇರುವುದಕ್ಕೆ ಅದೃಶ್ಯನಾದ ದೇವರ ಬಗ್ಗೆ ಅಪನಂಬಿಕೆ ಬರೋದು ಬೇಡ ಅಂತ ಹೇಳಿ ಅದಕ್ಕೂ ಒಂದು ಜನಪದೀಯ ಕಥೆಯನ್ನು ಸೃಷ್ಟಿಸಿ ಮುಂದಿನ ಜನಾಂಗಕ್ಕೆ ಹೇಳ್ತಾರೆ. ಇದು ಎಷ್ಟು ಜನ ಕೇಳಿದ್ದೀರಿ? ದಯವಿಟ್ಟು ಹೃದಯವನ್ನು ಮುಚ್ಚಿ ಆತ್ಮವಂಚನೆಯಿಂದ ಆಗದೇ ಇರೋ ತರಹ ಆತ್ಮಸಾಕ್ಷಿಗೆ ಕೇಳ್ಕೊಳ್ಳಿ. ಪ್ರಶ್ನೆಯನ್ನ ಕೇಳಿದ್ರೆ ಕಷ್ಟ ಇದೆ, ಯಾರಿಗೂ ಗೊತ್ತಿಲ್ಲ ಅಂತ ನಾ ಹೇಳಲಾರೆ. ಆದರೂ ನನ್ನ ಬಾಲ್ಯದಲ್ಲಿ ನಾನು ಕಂಡ ಈ ಒಂದು ಸುವಿಚಾರವನ್ನ ತಮ್ಮ ಜೊತೆ ಸಿಂಚನ ಮಾಡುವ ಮೂಲಕ ನನ್ನ ಮನದಾಳದ ವಿಷಯವನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವ ಒಂದು ಪ್ರಯತ್ನ ಮಾಡಿದ್ದೀನಿ. ಇದುವರೆಗೂ ಈ ವಿಚಾರವನ್ನು ಆಲಿಸಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು.